ಶ್ರೀ ಗುರುದೇವ್. ನಮ್ಮ ಆಶ್ರಮಕ್ಕೆ ಜೀವನದ ಎಲ್ಲ ಸ್ತರದ ಜನರು ವಿವಿಧ ಸಮಸ್ಯೆಗಳನ್ನ ತೊಗೊಂಡ್ಬರ್ತಾರೆ. ಆ ಸಮಸ್ಯೆಗಳ ಹಿಂದೆ ನಾವು ನೋಡ್ತಾ ಹೋದಾಗ ಬೇಕು ಬೇಡಗಳ ಸಿಂಡ್ರೋಮ್ ಮಧ್ಯೆ ಸಿಕ್ಕೊಂಡು ಒದ್ದಾಡೋದು ಗೋಚರ ಆಗ್ತದೆ. ಸ್ವಲ್ಪ ಹೀಗೆ ಮನುಷ್ಯ ಜೀವನದ ಮಜಲುಗಳನ್ನು ನೋಡ್ತಾ ಹೋದಾಗ ಈ ಪ್ರತಿಯೊಬ್ಬರೂ ಬೇಕು ಬೇಡಗಳ ಮಧ್ಯೆ ಸಿಕ್ಕೊಂಡು ಒದ್ದಾಡೋದು ನಿಮಗೂ ಕೂಡ ಅರ್ಥ ಆಗುತ್ತೆ. ಉದಾಹರಣೆಗೆ, ಪ್ರತಿಯೊಬ್ಬರಿಗೂ ಸಾಯಬೇಕು ಅನ್ನಿಸ್ತದೆ. ಆ್ಯಕ್ಚುಲಿ ಜೀವನದ ಎಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಆಗದೆ ಪ್ರತಿಯೊಬ್ಬರಿಗೂ ಸಾಯೋ ಮನಸ್ಸು ಬರ್ತದೆ. ಸಾಯಬೇಕು ಅನ್ನಿಸಿದಾಗ ಆತ ಪ್ರಯತ್ನ ಮಾಡೋದೇ ಚಟಗಳ ಅಧೀನಕ್ಕೆ ಒಳಪಡೋದು. ಈಗ ನೀವೇ ನೋಡಿ, ಸಿಗರೇಟ್ ಸೇದೋದು ಕೆಟ್ಟ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಕುಡಿಯೋದು ಕೆಟ್ಟ ಅನ್ನೋದು ಯಾರಿಗೂ ಗೊತ್ತಿಲ್ಲ, ತಂಬಾಕು ತಿನ್ನೋದು, ತಂಬಾಕು ಮೆಲ್ಲೋದು ಕೆಟ್ಟ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಗಾಂಜಾ ಸೇದೋದು, ಅಫೀಮ್ ಸೇವಿಸೋದು ಕೆಟ್ಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತದ. ಬಟ್ ಈ ಗೊತ್ತಿದ್ದು ಕೂಡ ನಾವು ಯಾಕೆ ಹೀಗೆ ಇದರಿಂದ ನಾವು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ? ಆ್ಯಕ್ಚುಲಿ ಇದರ ಹಿನ್ನೆಲೆ ಏನು? ಚಟಗಳ ಅಧೀನತೆಗೆ ಒಳಪಡಲಿಕ್ಕೆ ಹಿನ್ನೆಲೆ ಏನು ಅಂತ ಗಮನಿಸಿದಾಗ ಆ್ಯಕ್ಚುಲಿ ಮನುಷ್ಯ ಅವನಿಗೆ ಗೊತ್ತದ ಈ ಚಟಗಳನ್ನ ಮಾಡೋದ್ರಿಂದ ನನಗೆ ಒಳ್ಳೆಯದಲ್ಲ ಅನ್ನೋದು ಗೊತ್ತಿದ್ದಾಗ್ಯೂ ಸಹಿತ ನಾವು ಚಟಗಳ ಅಧೀನಕ್ಕೆ ಒಳಪಡೋದು ಯಾತಕ್ಕಪ್ಪ ಅಂತಂದ್ರೆ, ಈ ನಿಮಗೆ ಒಂದು ಒಳಗಿನ ನಿಮಗೆ ಅಂತರ್ಭಾವದೊಳಗೆ ಸತ್ತೋಗ್ಬಿಡಬೇಡ, ಯಾಕೆ ಈ ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ಅವನಿಗೆ ಆಂತರಿಕವಾಗಿ ಅವನಿಗೊಂದು ಭಾವನೆ ಇರ್ತದೆ. ಆ್ಯಕ್ಚುಲಿ ಈಗ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಹಾರ್ಟ್ ಪೇಷಂಟ್ ಇರ್ತಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ತದೆ. ಅವ್ರಿಗೆ ಆ್ಯಕ್ಚುಲಿ ಏನು ಕರ್ದದ್ದನ್ನು ತಿನ್ನಬೇಡ ಅಂತ ಹೇಳ್ತಾರೆ, ತಂಬಾಕು ಸೇದಬೇಡ ಅಂತ ಹೇಳ್ತಾರೆ. ಬಟ್ ಕರ್ದದ್ದನ್ನು ತಿನ್ನಬೇಡ ಅಂತ ಹೇಳಿದಾಗ ಆ್ಯಕ್ಚುಲಿ ಯಾವುದನ್ನು ಬೇಡ ಅಂತ ಹೇಳಿಬಿಡ್ತಾರೆ, ಅದು ಬೇಕು ಅನ್ನಿಸೋ ಶುರು ಆಗ್ಬಿಡುತ್ತೆ. ಯಾವುದನ್ನು ಮಾತಾಡಬಾರ್ದು ಅಂದಾಗ ಅದನ್ನು ಮಾತಾಡಬೇಕು ಅನಿಸುತ್ತೆ, ಯಾವುದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅದನ್ನು ತಿನ್ನಬೇಕು ಅನಿಸುತ್ತೆ. ಬಟ್ ಒಮ್ಮೊಮ್ಮೆ ಈ ಬೇಕು ಅನ್ನೋದು ಬೇಡ ಆಗುತ್ತೆ, ಬೇಡ ಅನ್ನೋದು ಬೇಕಾಗುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಸಾಯಬೇಕು ಅಂತ ಎಷ್ಟೋ ಜನ ಏನೇನೋ ಕಸರತ್ತು ಮಾಡ್ತಾರೆ, ಬಟ್ ಸಾಯೋ ಕ್ಷಣ ಬಂದಾಗ ಬದುಕಬೇಕು ಅನಿಸ್ಬಿಡ್ತದೆ. ಅವಾಗ ಬದುಕಿನ ಮಹತ್ವ ಗೊತ್ತಾಗುತ್ತೆ. ಇನ್ಮೇಲೆ ಸಾಯಬಾರ್ದಪ್ಪ, ಇನ್ಮೇಲೆ ಚೆನ್ನಾಗಿ ಬದುಕು ಮಾಡಬೇಕಪ್ಪ ಅಂತ ಹೋಗ್ತಾರೆ. ಬಟ್ ಜೀವನದ ಸಮಸ್ಯೆಗಳು ಮತ್ತೆ ಅವ್ರನ್ನ ತತ್ತರಿಸಿದಾಗ, ತತ್ತರಗಳು ಒಳಪಡಿಸಿದಾಗ ಮತ್ತೆ ಸಾಯಬೇಕು ಅನಿಸುತ್ತೆ. ಹೀಗೆ ಸಾಯಬೇಕು, ಸಾಯಬಾರ್ದು, ಸಾಯಬೇಕು, ಸಾಯಬಾರ್ದು, ಮಾಡಬೇಕು, ಮಾಡಬಾರ್ದು, ಅದು ಬೇಕು, ಇದು ಬೇಡ ಅನ್ನೋ ಈ ಸಂಘರ್ಷಗಳ ಮಧ್ಯೆ ಇಡೀ ಬದುಕು ಹೋರಾಟಮಯ ಆಗಿದೆ. ಈ ಯೋಗ ಏನು ಹೇಳ್ತದಪ್ಪ ಅಂತಂದ್ರೆ, ಬೇಕು ಬೇಡಗಳ ಮಧ್ಯೆ ಇರೋದನ್ನು ಕಲಿಬೇಕಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಬೇಕು ಬೇಡಗಳ ಮಧ್ಯೆ ಇರೋದನ್ನು ಯಾವಾಗ ನಾವು ಕಲಿತೀವೋ ಅವಾಗ ನಮ್ಮ ಜೀವನ ಯೋಗಮುಖಿ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಆಶ್ರಮದೊಳಗೆ ಮುಖ್ಯವಾಗಿ ನಾವು ಕಲಿಸೋದು ಇದನ್ನೇ. ಅದಕ್ಕೆ ನಾವು ನಮ್ಮ ವೆಬ್ಸೈಟಿಗೆ ಯೋಗಮುಖಿ ಅಂತೇಳಿ, ಟುವರ್ಡ್ಸ್ ಯೋಗ. ಇವತ್ತು ನಾವು ಊಟ ಬಿಟ್ಟರೆ ಸಾಯೋದಿಲ್ಲ, ನೀರು ಬಿಟ್ಟರೆ ಸಾಯೋದಿಲ್ಲ, ಬಹುಶಃ ಹವೆ ಇಲ್ದಿದ್ರೂ ನಾವು ಸಾಯೋದಿಲ್ಲ ಖರೆ. ಬಟ್ ಅದು ಯೋಗ ಸಾಧನೆ ಮಾಡಿಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಊಟ ನೀರಿಗಿಂತಲೂ ಹೆಚ್ಚಿಗೆ ಅವಶ್ಯಕ ನಮಗೆ ಯೋಗದ್ದು ಇವತ್ತು. ನಾವು ಯೋಗದ ಕಡೆ ಹೋಗದೇ ಇದ್ದರೆ ನಮ್ಮ ಜೀವನಕ್ಕೆ ಉಳಗಾಲ ಇಲ್ಲ ಅನ್ನೋ ಸ್ಥಿತಿಯೊಳಗೆ ನಾವು ಇದೀವಿ ಆ್ಯಕ್ಚುಲಿ. ಬಟ್ ಯೋಗವನ್ನು ಇವತ್ತು ಎಲ್ಲಿ ಬೇಕಲ್ಲಿ ಕಲಿಸ್ತಾರೆ. ಎಷ್ಟು ಜನ ಗುರುಗಳದಾರ ಖರೆ, ಎಷ್ಟು ಜನ ಯೋಗ ಕಲಿಸೋ ಗುರುಗಳಿದ್ದಾಗೂ ಆಶ್ರಮಗಳಿದ್ದಾಗೂ ಸಹಿತ, ಎಷ್ಟು ಕಡೆ ಯೋಗ ಕ್ಯಾಂಪ್ಗಳು ಆಗ್ತಾ ಇದ್ದಾಗೂ ಸಹಿತ ಇದು ಈ ಜಗತ್ತನ್ನು ಮತ್ತು ನಮ್ಮ ಜೀವನ ವಿಧಾನವನ್ನು ನೋಡಿರಪ್ಪ ಅಂತಂದ್ರೆ ಯೋಗದ ಪರಿಣಾಮ ಎಳ್ಳಷ್ಟು ಆಗಿಲ್ಲ ಅಂತ ಶತಸಿದ್ಧ ಆಗಿಬಿಟ್ಟದೆ. ಇದಕ್ಕೆ ಕಾರಣ ಏನಪ್ಪ ಅಂತಂತಂದ್ರೆ ಯೋಗವನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ, ಯೋಗವನ್ನು ಯಾರೂ ಸರಿಯಾಗಿ ಕಲಿಸಿಲ್ಲ, ಯೋಗವನ್ನು ಯಾರೂ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ನಿಮಗೆ ನಿಜವಾಗಿ ಯೋಗದ ಇಂಚಿಂಚು ಅನುಭವ ತಗೋಬೇಕು, ಕನಕ್ಕೂ ಅದನ್ನು ಸವಿಬೇಕು ಅನ್ನೋ ಮನಸ್ಸಿತ್ತಪ್ಪ ಅಂದ್ರೆ ಒಂದೇ ಒಂದು ಸಲ ನೀವು ಯೋಗಾಸನಕ್ಕೆ ವಿಸಿಟ್ ಮಾಡಿ, ಅವಾಗ
ಯೋಗದ ನಿಜವಾದ ಮರ್ಮ, ಯೋಗದ ನಿಜವಾದ ಅರ್ಥ ಗೊತ್ತಾಗುತ್ತೆ. ಅವಾಗ ನೀವು ಯೋಗ ಸಾಧನೆಯ ನಿಜವಾದ ಆನಂದವನ್ನು ಸವಿಬಲ್ಲರು ಆಗುತ್ತೀರಿ. ಸೊ ನಿಮ್ಮನ್ನು ಅಕಸ್ಮಾತ್ ನಿಮಗೆ ಯೋಗದ ಬಗೆಗೆ ಆಸಕ್ತಿ ಇದ್ದುದಾದಲ್ಲಿ ಒಂದೇ ಒಂದು ಸಲ ಆಶ್ರಮ ಬನ್ನಿ, ಅವಾಗ ಯೋಗವನ್ನು ಸವಿರಿ ಅಂತಕೊಂಡು ಹೇಳಿ ಶ್ರೀ ಗುರುದೇವ್.